ಹೇ ಇಡಿಯಟ್, ಒಳಗೆ ಕೂಡ ಬರೋದಕ್ಕೆ ಬಿಡದೆ ಏನು ನಿನ್ನ ಗೋಳಿದು? ಇನ್ನೊಂದು ಬಾರಿ ನಿನ್ನ ಬಾಯಿಂದ ನನ್ನ ಹೆಸರು ಬಿಟ್ಟು ಇನ್ಯಾರ ಹೆಸರಾದರೂ ಕೇಳಿದ್ರೆ ಶಿಕ್ಷೆ ತುಂಬ ಕಠಿಣವಾಗಿರುತ್ತೆ ಅಂತ ಭಯಾನಕ ಮುಖಭಾವದಿಂದ ವಾರ್ನಿಂಗ್ ಕೊಟ್ಟ ಅಧಿರಾಜ್ ವರ್ಮ. ಅಯ್ಯೋ ದೇವ್ರೆ, ನಿಜಕ್ಕೂ ಹೀಗೆ ನಾನೇನಂದಿಂದ ಅಷ್ಟೊಂದು ಸೀರಿಯಸ್ ಆಗ್ತಿದೆಯಾ? ಇಷ್ಟೊಂದು ಅಸೂಯೆ ಪಡೋದಕ್ಕೆ ನಾನೇನಾದರೂ ನನಗೋಸ್ಕರ ಕೇಳಿದ್ನಾ? ಕಾವ್ಯಗೋಸ್ಕರ ತಾನೇ ಕೇಳಿದೆ ಅಂತ ಅಳೋ ಮೋರೆ ಹಾಕ್ಕೊಂಡು ಆರಾಧ್ಯ ಪಾಪ. ಇನ್ನು ಸಾಕು, ನೀನು ನಿನ್ನ ಬಾಯಿಂದ ಅವಳ ಹೆಸರು ಹೇಳೋದು ಕೂಡ ನನಗಿಷ್ಟ ಇಲ್ಲ. ಕಾವ್ಯ ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೆ ಭವಿಷ್ಯ ಇರುತ್ತೆ. ಹೆಚ್ಚಾಗಿ ಆಲೋಚನೆ ಮಾಡಿ ಆ ನಿನ್ನ ಚಿಕ್ಕ ತಲೆಬುಡೆಯನ್ನು ಹಾಳು ಮಾಡ್ಕೊಳ್ಬೇಡ ಅಂತ ರೂಮ್ ಒಳಗಡೆ ಹೊರಟು ಹೋದ ಅಧಿರಾಜ್ ವರ್ಮ. ಸೈತಾನ, ರಾಕ್ಷಸ, ರಾಜ, ದೆವ್ವ, ಎಷ್ಟು ಬೈದರೂ ಕಡಿಮೆಯೇ. ನನಗೆ ಯಾಕೆ ಸಿಕ್ನೋ ಈ ಹಾಳಾದ ಗಂಡ, ಏನನ್ನು ನೋಡಿದ್ರೂ ಒಪ್ಕೊಳ್ಳೋದಿಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಬೈದ್ಕೊಳ್ತಾ ತನ್ನ ಮಲಗೋ ಕೋಣೆಗೆ ಹೋಗಿ ನಿದ್ರೆಗೆ ಜಾರತ್ಲು ಆರಾಧ್ಯ. ಅರಮನೆಗೆ ನವ್ಯಾಳೆಂಟ್ರಿ ಮತ್ತು ಗಲಾಟೆ ಮುಂದೆ ನೋಡಿ. ಮರುದಿನ ಕಾಲೇಜ್ ಇಲ್ದಿದ್ದರಿಂದ ತಡವಾಗಿದ್ದು ಹಸಿವಾದ ಕಾರಣ ಬೆಳಗಿನ ತಿಂಡಿ ಮಾಡೋದಕ್ಕೆ ಕೆಳಗೆ ಬಂದಳು ಆರಾಧ್ಯ. ಅದೇ ಸಮಯದಲ್ಲಿ ಅಧಿರಾಜ್ ವರ್ಮನನ್ನು ಭೇಟಿಯಾಗಲು ಯಾರೋ ಒಬ್ಬರು ಹೆಣ್ಣು ಮಗಳು ಬಂದಿದ್ದಾರೆ. ಒಳಗಡೆ ಕಳಿಸ್ಬೇಕಾ ಅಂತ ಸಾವಿತ್ರಿಯನ್ನು ಒಬ್ಬ ಕೆಲಸದವನು ಕೇಳ್ತಿದ್ದಾಗಲೇ, ಹೇಗಿದೆ ಸಾವಿತ್ರಿ ಅನ್ನೋತಾ ಒಳಗಡೆ ಬಂದಳು ಆ ಹುಡುಗಿ. ದೇವ್ರೆ, ಈಗ ಈ ಹುಡುಗಿ ಯಾಕೆ ಬಂದಳು? ಅತ್ತ ಆರಾಧ್ಯ ಮೇಡಮ್ ಕೂಡ ಇಲ್ಲೇ ಇದ್ದಾರೆ, ಇವರು ಹೇಗೆ ರಿಯಾಕ್ಟ್ ಆಗ್ತಾರೋ ಏನೋ ಅಂತ ಗಾಬರಿಯಿಂದ ನೋಡ್ತಾ ಇದ್ಲು ಸಾವಿತ್ರಿ. ಓಹೋ, ನೀನು ಮೊದಲು ಮಾಲ್ನಲ್ಲಿ ಆಮೇಲೆ ಹೋಟೆಲ್ನಲ್ಲಿ ಸಿಕ್ಕಿದ್ದೆ, ಈಗ ನೇರವಾಗಿ ಅರಮನೆಗೆ ಬಂದುಬಿಟ್ಟಿದ್ಯಾ ಅಂದ ಹಾಗೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಸುಮ್ಮನೆ ಅವಳನ್ನು ಗಮನಿಸ್ತಾ ನಿಂತಿದ್ಲು ಆರಾಧ್ಯ. ಅಷ್ಟರಲ್ಲಿ ಆರಾಧ್ಯಳನ್ನು ನೋಡ್ತಾ, ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಆಶ್ಚರ್ಯದಿಂದ ನೋಡಿದ್ಲು ನವ್ಯ. ಅವಳು ಹಾಗೆ ಇರೋ ಇನ್ನೊಬ್ಬ ಹುಡುಗಿ ಅಧಿರಾಜ್ ವರ್ಮ ಅರಮನೆಯಲ್ಲಿ ಇರ್ತಾಳೆ ಅಂತ ಅವಳು ಊಹಿಸದ ಕಾರಣ ಅವಳಿಗೆ ಅನುಮಾನಗಳು ಬಂದವು. ನಾನಿಲ್ಲ ಸಮಯದಲ್ಲಿ ಏನೋ ನಡೆದಿದೆ, ಅದೇನಂತ ನಾನು ತಿಳ್ಕೊಳ್ಬೇಕು, ಈ ಹುಡುಗಿಯನ್ನು ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ಒಳಗೊಳಗೆ ಅಂದ್ಕೊಂಡು, ನೀನು ಯಾಕಿಲ್ಲಿದೆಯಾ? ಅಧಿರಾಜ್ ವರ್ಮ ಅವರಿಗೋಸ್ಕರನಾ ಅಂತ ಕೇಳಿದ್ಲು. ಹೌದು, ಅಧಿರಾಜ್ ವರ್ಮ ಅವ್ರಿಗೋಸ್ಕರವೇ, ಅಧಿರಾಜ್ ವರ್ಮ ಜೊತೆಯಲ್ಲೇ ಇದ್ದೀನಿ. ನಿಜಕ್ಕೂ ನಿನಗೇನು ಬೇಕು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ಲು ಆರಾಧ್ಯ. ನನಗೆ ಏನು ಬೇಕೋ ಆಮೇಲೆ ಹೇಳ್ತೀನಿ, ಆದರೆ ಅಧಿರಾಜ್ ವರ್ಮಗೆ ಮತ್ತು ನಿನಗೆ ಮಧ್ಯೆ ನಿಜಕ್ಕೂ ನಿಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧ ಏನು ಅಂತ ವಿಷಯ ತಿಳಿಯೋದಕ್ಕೆ ಪ್ರಯತ್ನಿಸಿದ್ಲು ನವ್ಯ. ಆಗಲೇ ಆರಾಧ್ಯ ಯಾರೆಂದು ನವ್ಯಾಳಿಗೆ ಸುಳಿವು ಕೊಡೋದಕ್ಕೆ ಅನ್ನುವಂತೆ, ಮೇಡಮ್ ಬೆಳಗಿನ ತಿಂಡಿ ತಯಾರಾಗಿದೆ, ಬಡಿಸ್ಬೇಕಾ ಅಂತ ವಿನಯದಿಂದ ಕೇಳಿದ್ಲು ಸಾವಿತ್ರಿ. ಮೇಡಮ್ ಅಂತಾನಾ? ಈ ಹುಡುಗಿಯನ್ನು ಹಾಗೆ ಕರಿತಿದ್ಯಾ ಅಂತ ಕೇಳಿದ ಅವಳಿಗೆ, ಆರಾಧ್ಯ ಮೇಡಮ್ ನಮ್ಮ ಅಧಿರಾಜ್ ವರ್ಮ ಸರ್ ಅವರ ಧರ್ಮಪತ್ನಿ ಅಂತ ಬಾಂಬ್ ಸಿಡಿಸಿದ್ಲು ಸಾವಿತ್ರಿ. ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ? ಅದೇ ನಿಜವಾಗಿದ್ದರೆ ಅಧಿರಾಜ್ ವರ್ಮ ಮದುವೆ ಬಗ್ಗೆ ಸುದ್ದಿಯಲ್ಲಿ ಯಾಕೆ ಬರಲಿಲ್ಲ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನನ್ನು ಬಿಟ್ಟು ನನ್ನ ಹಾಗೆ ಇರೋ ಈ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅಂದರೆ ನಾನು ನಂಬೋದೇ ಇಲ್ಲ. ಇದರಲ್ಲಿ ಏನೋ ವಂಚನೆ ಇದೆ, ನಿಜ ಹೇಳು, ನೀನು ಆ ಅಧಿರಾಜ್ ವರ್ಮನನ್ನು ಆಕರ್ಷಿಸಿ ಮದುವೆ ಆಗಿದೆಯಾ ತಾನೇ ಅಂತ ಹುಚ್ಚಿಯಂತೆ ಕಿರ್ಚಿದ್ಲು ನವ್ಯ. ಅವಳ ಮಾತುಗಳಿಗೆ ಆರಾಧ್ಯಗೆ ತುಂಬ ಆಘಾತ ಆಯಿತು. ಏನೋ ಈ ಹುಡುಗಿ ಇವನನ್ನು ಬಿಟ್ಟು ಹೋಗಿದ್ದಕ್ಕೆ ಸೇಡು ತೀರಿಸ್ಕೊಳ್ಳಲು ನನ್ನನ್ನು ಮದುವೆ ಆಗಿದ್ದಾನಾ? ದುಷ್ಟ ಅಂತ ಆಲೋಚಿಸ್ತಿದ್ದ ಆರಾಧ್ಯಗೆ ಯಾರೋ ಬಲವಾಗಿ ಅದಕ್ಕೆ ಚುಚ್ಚಿದ ಹಾಗನ್ನಿಸ್ತು. ಇಷ್ಟರಲ್ಲೇ ಅಲ್ಲಿಗೆ ಬಂದ ಸುಮಿತ್ ಕಿರ್ಚಾಡ್ತಿದ್ದ ನವ್ಯಾಳನ್ನು ನೋಡಿ ಸಡನ್ನಾಗಿ ಈಕೆ ಎಲ್ಲಿಂದ ಬಂದು ದೇವ್ರೇ ಅಂದ್ಕೊಳ್ತಾ ಸಾವಿತ್ರಿ ಕಡೆ ಆಶ್ಚರ್ಯದಿಂದ ನೋಡ್ದ. ಏನೋ ನನಗೆ ಗೊತ್ತಿಲ್ಲ, ಮೊದಲು ಏನಾದರೂ ಒಂದು ಮಾಡು ಅನ್ನುವಂತೆ ಸುಮಿತ್ ಕಡೆ ಅಸಹಾಯಕತೆಯಿಂದ ನೋಡಿದ್ಲು ಸಾವಿತ್ರಿ. ದಿನೇ ದಿನೇ ನವ್ಯಾಳ ಗಲಾಟೆ ಹೆಚ್ಚಾಗ್ತಿರ್ತು ನೋಡಿ ಬೇಸತ್ತು, ಮೇಡಮ್ ಪ್ಲೀಸ್, ಅಧಿರಾಜ್ ವರ್ಮ ಸರ್ ಇಲ್ಲಿಲ್ಲ, ಸರ್ ಇರೋ ಸಮಯದಲ್ಲಿ ಬಂದರೆ ಭೇಟಿ ಆಗಬಹುದು ಅಂತ ಹೇಳ್ದ. ಅಸಲಿಗೆ ನಾನು ಯಾಕೆ ಹೋಗಬೇಕು? ಒಂದು ಕಾಲದಲ್ಲಿ ನಾನು ಇಲ್ಲೇ ಇರ್ತಿದ್ದೆ, ಆದ್ದರಿಂದ ಈ ಮನೆಗೆ ಯಜಮಾನಿ ನಾನೇ, ಇವಳೇ ಇಲ್ಲಿಂದ ಹೋಗಬೇಕು ಅಂತ ಸೊಕ್ಕಿನಿಂದ ಅಂದ್ಲು ಆ ಹುಡುಗಿ. ಹೌದಾ, ಹಾಗಿದ್ರೆ ಯಾಕೆ ಅಧಿರಾಜ ವರ್ಮನನ್ನು ಬಿಟ್ಟು ಓಡಿ ಹೋಗಿದ್ದೆ ಅಂತ ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಕೇಳಿದ್ಲು ಆರಾಧ್ಯ. ಅದು ಕೆಲವು ಕಾರಣಗಳಿಂದ ಹೋಗಬೇಕಾಗಿ ಬಂತು ಅಂತ ಮೆಲ್ಲಗೆ ಹೇಳಿದ್ಲು ನವ್ಯ. ಏನು, ಬರೋದು ಹೋಗೋದು ಎಲ್ಲ ನಿನ್ನ ಇಷ್ಟನೇನಾ? ನಿಜಕ್ಕೂ ಏನು ಅಂದ್ಕೊಂಡಿದ್ಯಾ ಅಂತ ಕಣ್ಣುಗಳನ್ನ ಕೆಂಪು ಮಾಡ್ತಾ ನೋಡಿದ್ಲು ಆರಾಧ್ಯ. ತಕ್ಷಣವೇ ಈ ಕಸಾನ ಮೊದಲಿನಿಂದ ಹೊರಗಾಕು ಅಂತ ಸುಮಿತ್ಗೆ ಆರ್ಡರ್ ಮಾಡಿ ತಿಂಡಿ ತಿನ್ನೋದು ಹೊರಟೋದ್ಲು ಆರಾಧ್ಯ. ಏನೇ ನನ್ನನ್ನು ಕಸ ಅಂತೀಯಾ? ಅಸಲಿಗೆ ಏನು ನೋಡ್ಕೊಂಡು ನಿನಗೆ ಅಷ್ಟೊಂದು ಧೈರ್ಯ ಅಂತ ಅಸೂಯೆಯಿಂದ ಉರಿದು ಹೋಗುತ್ತಾ ಕೇಳಿದ್ಲು ನವ್ಯ. ನನ್ನನ್ನು ನೋಡಿಕೊಂಡೆ ನನಗೆ ಇಷ್ಟೊಂದು ಧೈರ್ಯ ಸಾಕಾ? ಇನ್ನು ಏನಾದರೂ ಬೇಕಾ? ಬೇಗನೆ ಇವಳ ಹೊರಗೆ ಕಳಿಸು
ಅಂತ ಸಾವಿತ್ರಿ ಕಡೆ ನೋಡ್ತಾ ಹೇಳಿದ್ಲು ಆರಾಧ್ಯ. ನೀವೇನಾದರೂ ಮಾತಾಡಬೇಕಿದ್ರೆ ಸರ್ ಇರುವಾಗ ಬನ್ನಿ ಪ್ಲೀಸ್ ಅಂತ ವಿನಯದಿಂದಲೇ ಉತ್ತರಿಸ್ತಾ ನವ್ಯಾಳಿಗೆ ಹೊರ ಹೋಗೋದಕ್ಕೆ ದಾರಿ ತೋರಿಸ್ತಾ ಸುಮಿತ್. ಒಂದು ಚಿಕ್ಕ ಕೆಲಸದಿಂದ ಅಧಿರಾಜ್ ವರ್ಮನನ್ನ ಮದುವೆಯಾಗೋ ಅವಕಾಶ ಕೈ ತಪ್ಪು ಹೋಯಿತು ಅಂತ ಗುಣಕ್ತಾ ಕೋಪದಿಂದ ಹೊರಟು ಹೋದ್ಲು ನವ್ಯ. ಆರಾಧ್ಯಳ ಬೇಸರ ಮತ್ತು ಹಾಸ್ಟೆಲ್ಗೆ ವಾಪಸ್ ಹೋಗಿದ್ದು. ಊಟದ ಮೇಜಿನ ಹತ್ರ ಕೂತಿದ್ದ ಆರಾಧ್ಯಗೆ ಪದೇ ಪದೇ ನವ್ಯಾಳ ಮಾತುಗಳ ಕಿವಿಯಲ್ಲಿ ಕೇಳಿಸ್ತಿದ್ವು. ತಡ್ಕೊಳ್ಳಲು ಸಾಧ್ಯವಾಗದೆ ತಿಂತಿದ್ದ ತಟ್ಟೆ ಮುಂದಿನಿಂದ ಎದ್ದು ಹೊರಟು ಹೋದ್ಲು. ಮೇಡಮ್ ಪ್ಲೀಸ್ ನಿಮ್ಮ ಕೋಪನ ಅನ್ನದ ಮೇಲೆ ತೋರಿಸ್ಬೇಡಿ, ಕೆಲವು ದಿನಗಳ ತಾಳ್ಮೆಯಿಂದ ಇದ್ದರೆ ಎಲ್ಲ ಸರಿಯಾಗತ್ತೆ ಅಂತ ಸಾವಿತ್ರಿ ಹೇಳೋದಕ್ಕೆ ಬರ್ತಿದ್ದಾಗ ಅಧಿರಾಜ್ ವರ್ಮ ಅವರು ನವ್ಯಾಳನ್ನ ಪ್ರೀತಿಸಿ ನನ್ನನ್ನು ಯಾಕೆ ಮದುವೆ ಆದರು ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸಾವಿತ್ರಿಯನ್ನು ನೋಡಿದ್ಲು. ಕ್ಷಮಿಸಿ ಮೇಡಮ್, ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ, ಆದರೆ ನಾನು ಏನು ಹೇಳಲಾಗದ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ತಲೆ ತಗ್ಸಿದ್ಲು ಸಾವಿತ್ರಿ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೊರಗೆ ಹೋಗ್ತಿದ್ದ ಆರಾಧ್ಯಳನ್ನು ನೋಡಿ, ಇವತ್ತು ಕಾಲೇಜ್ ಇಲ್ವಲ್ಲ ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಗಾಬರಿಯಿಂದ ಕೇಳ್ದ ಸುಮಿತ್. ನಾನು ಎಲ್ಲಿಗೆ ಹೋದರೆ ನಿಮಗೇನು, ನಿಮ್ಮ ಸರ್ಗೆ ಬೇಕಾಗಿರೋದು ಕೂಡ ನಾನು ಇಲ್ಲಿಂದ ಹೋಗೋದೆ ತಾನೇ ಅಂತ ಹೇಳಿ ಮುಂದಕ್ಕೆ ನಡೆದ್ಲು ಆರಾಧ್ಯ. ಒಂದು ನಿಮಿಷ ಇರಿ ಮೇಡಮ್, ಸರ್ಗೆ ಫೋನ್ ಮಾಡ್ತೀನಿ ಅಂತ ಸುಮಿತ್ ಹೇಳ್ತಿದ್ರು. ಅದನ್ನು ಲೆಕ್ಕಿಸದೆ ಹೊರಗೆ ಹೊರಟೋದ್ಲು ಆರಾಧ್ಯ. ಅಧಿರಾಜ್ ವರ್ಮಗೆ ಫೋನ್ ಮಾಡ್ದ ಸುಮಿತ್. ಅವನ ಮಾತುಗಳನ್ನ ಕೇಳದೆ ಹೊರಗೆ ಹೋಗ್ಬಿಟ್ಟ ಆರಾಧ್ಯಳನ್ನು ನೋಡ್ದ. ಮೇಡಮ್ ಕೋಪದಲ್ಲಿ ನ್ಯಾಯ ಇದೆ, ಈಗೇನು ಮಾಡೋದು ಅಂತ ಸುಮಿತ್ನನ್ನು ಕೇಳಿದ ಸಾವಿತ್ರಿಗೆ. ಅಧಿರಾಜ್ ವರ್ಮ ಸರ್ಗೆ ವಿಷಯ ತಿಳಿಸಿದ್ದೀನಿ, ಕಾಯೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದಕ್ಕೂ ಮುನ್ನ ಅರಮನೆಯಲ್ಲಿ ಯಾರಾದರೂ ಇದ್ರಾ ಅಂತ ಮೇಡಮ್ ಕೇಳಿದಾಗಲೇ ಸರ್ಗೆ ಹೇಳಿಬಿಟ್ಟಿದ್ರೆ ಇವತ್ತು ಹೀಗಾಗ್ತಿರ್ಲಿಲ್ವೇನೋ ಸಾವಿತ್ರಿ ಅಂತ ಬೇಸರದಿಂದ ಹೇಳ್ದ ಸುಮಿತ್. ನೀನು ಏನಾದರೂ ಅಂದ್ಕೋ, ನಮ್ಮ ಅಧಿರಾಜ್ ವರ್ಮ ಸರ್ ಪಕ್ಕದಲ್ಲಿ ಆ ನವ್ಯ ಮೇಡಮ್ ನಿಜಕ್ಕೂ ಹೊಂದಿಕೆ ಆಗೋದೇ ಇಲ್ಲ. ಅವಳಿಗೆ ಅವಳ ಸ್ವಾರ್ಥವೇ ಮುಖ್ಯ. ಆರಾಧ್ಯ ಮೇಡಮ್ಗೂ ಅವಳಿಗೂ ಬಹಳ ವ್ಯತ್ಯಾಸ ಇದೆ. ಯಾವಾಗಲೂ ಜ್ವಾಲಾಮುಖಿ ಅಂತಿರೋ ನಮ್ಮ ಸರ್ಗೆ ಹಿಮದ ಬೆಟ್ಟದಂತಿರೋ ಆರಾಧ್ಯ ಮೇಡಮ್ ಅವರೇ ಸರಿಯಾದ ಜೋಡಿ ಅಂತ ತನ್ನ ಅಭಿಪ್ರಾಯವನ್ನು ಗಟ್ಟಿಯಾಗಿ ಹೇಳಿದ್ಲು ಸಾವಿತ್ರಿ. ನನ್ನದು ಅದೇ ಅಭಿಪ್ರಾಯ, ಆದರೆ ಅವರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ವಲ್ಲ ಅಂತ ಸುಮ್ಮನಾದ ಸುಮಿತ್. ಉದ್ಯಾನವನದಲ್ಲಿ ಬೋಟಿಂಗ್ ಮತ್ತು ಅನಾಹುತ. ಅರಮನೆಯಿಂದ ಹೊರಬಂದ ಆರಾಧ್ಯ ತನ್ನ ತಂದೆಯ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲದೆ ಮದುವೆಗೆ ಮುಂಚೆ ತಾನಿದ್ದ ಹಾಸ್ಟೆಲ್ಗೆ ಹೋದ್ಲು. ನಿಜಕ್ಕೂ ಅಧಿರಾಜ್ ವರ್ಮ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾನೆ? ನವ್ಯ ಬಂದಿದ ತಕ್ಷಣ ನನಗೆ ವಿಚ್ಛೇದನ ಕೊಟ್ಟು ನನ್ನ ಜಾಗಕ್ಕೆ ಅವಳನ್ನ ಕರ್ಕೊಬರೋದಕ್ಕೆ ನಾನೇನಾದರೂ ಬದಲಾಯಿಸೋ ಒಂದು ವಸ್ತುನ ಸತ್ರ ಅವನ ಮುಖ ನೋಡಬಾರ್ದು ಅಂತ ಕೋಪದಿಂದ ಅಂದ್ಕೊಳ್ತಾ ಹಾಸ್ಟೆಲ್ ತಲುಪಿ ರೂಮ್ ಬಾಗಿಲು ತೆರೆದ್ಲು ಆರಾಧ್ಯ. ಅಷ್ಟೊಂದು ಸೌಂಡ್ ಮಾಡ್ತಾ ಒಳಗಡೆ ಬಂದ ಆರಾಧ್ಯಳನ್ನು ನೋಡಿ ಗಾಬರಿ ಬಿದ್ದು, ಇಷ್ಟೊಂದು ಮುಂಜಾನೆ ಬಂದುಬಿಟ್ಯಾ ಬೇಬಿ, ಎಲ್ಲವೂ ಚೆನ್ನಾಗಿದೆಯಾ ಅಂತ ನಿದ್ರೆ ಮಂಪರ್ನಲ್ಲೇ ಕೇಳಿದ್ಲು ಕಾವ್ಯ. ಅದೆಲ್ಲ ಆಮೇಲೆ ಇರಲಿ, ಬೇಗ ರೆಡಿಯಾಗು, ಹೊರಗಡೆ ಹೋಗೋಣ ಅಂತ ಅವಸರ ಮಾಡಿ ಇಬ್ಬರು ಸೇರಿ ಒಂದು ಪ್ರಸಿದ್ಧ ಉದ್ಯಾನವನಕ್ಕೆ ಹೋದರು. ಒಳಗಡೆ ಹೋದ ತಕ್ಷಣ ಚಿಕ್ಕ ಮಗುವಿನಂತ ತಿತ್ತ ನೋಡ್ತಾ ಹಾರಾಡ್ತಿದ್ದ ಆರಾಧ್ಯಳನ್ನು ನೋಡಿ ಏನೋ ನಡೆದಿದೆ ಒಟ್ಟಿನಲ್ಲಿ. ಈ ಹುಚ್ಚಿ ತನ್ನ ಮನಸ್ಸಿನ ನೋವಿನಿಂದ ಹೊರಬರೋದಕ್ಕೆ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದಿದ್ದಾಳೆ. ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ, ಇವಳು ಯಾವಾಗ ಹೇಗಿರ್ತಾಳೆ ಅಂತ ನನಗೆ ಗೊತ್ತಿಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಆರಾಧ್ಯಳನ್ನೇ ಗಮನಿಸ್ತಾ ಅವಳ ಹಿಂದೆ ಹೋದ್ಲು ಕಾವ್ಯ. ಸಂಜೆ ಆಗ್ತಿದ್ರು. ಇನ್ನು ಬುಗುರಿ ಅಂತ ತಿರುಗ್ತಿದ್ದ ಆರಾಧ್ಯಳನ್ನು ನೋಡಿ, ಏಯ್, ಬೆಳಗಿನಿಂದ ಜಿಂಕೆ ಮರಿತಾರ ಹಾರ್ತಾನೆ ಇದೆಯಾ, ನಿನಗಷ್ಟೊಂದು ತಾಕತ್ತೆನಿಂದ ಬರುತ್ತೋ ಮಹಾಮಾರೈತಿ, ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಬೆಂಚ್ ಮೇಲೆ ಕೂತ್ಲು ಕಾವ್ಯ. ಏಯ್, ಏನೇ ಒಳ್ಳೆ ಮುದುಕಿ ಆಗ್ಬಿಟ್ಟು ಆಗಲೇ ಅಂತ ವ್ಯಂಗ್ಯವಾಗಂದ್ಲು ಆರಾಧ್ಯ. ನಿಜಕ್ಕೂ ಏನಾಗಿದೆ ಅಂತ ಈಗಲಾದರೂ ಹೇಳ್ತೀಯಾ ಇಲ್ವಾ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ಅಧಿರಾಜ್ ವರ್ಮ ನನ್ನನ್ನು ಯಾಕೆ ಮದುವೆ ಆದರು ಅಂತ ಇವತ್ತು ತಿಳಿತು ಅಂತ ಬೇಸರದಿಂದ ಕಾವ್ಯಳ ಪಕ್ಕದಲ್ಲಿ ಕೂತ್ಕೊಂಡ್ಲು ಆರಾಧ್ಯ. ಯಾಕೆ ಅಂತ ಅನುಮಾನದಿಂದ ನೋಡ್ತಿದ್ದ ಕಾವ್ಯಾಳಿಗೆ ಅವರು ಪ್ರೀತಿಸಿದ ನವ್ಯ ಕೂಡ ನನ್ನ ಹಾಗೆ ಇರ್ತಾಳಂತೆ ಅಂತ ಬೇಸರದಿಂದ ಹೇಳಿದ್ಲು ಆರಾಧ್ಯ. ಇಬ್ಬರು ಒಂದೇ ಥರ ಇದ್ರೆ ಏನಂತೆ, ನಿಜಕ್ಕೂ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಗೊಂದಲದಿಂದ ಕೇಳಿದ್ಲು ಕಾವ್ಯ. ನನ್ನನ್ನು ಕೇವಲ ಅವಳ ಜಾಗಕ್ಕೆ ಬಳಸ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ ಅಂತ ಕಣ್ಣೀರು ಹಾಕ್ತಾ ಅಂದ್ಲು ಆರಾಧ್ಯ. ಇಲ್ವೇ, ನೀನೇನೋ ತಪ್ಪು ತಿಳಿತಿದ್ಯಾ ಅನಿಸುತ್ತೆ. ಅಧಿರಾಜ್ ವರ್ಮ ಅವ್ರಿಗಂತ ಅಗತ್ಯ ಏನಿದೆ? ಆವೇಶದಿಂದ ನಿರ್ಧಾರ ತಗೊಂಡ್ರೆ ನಿನಗೇ ನಷ್ಟ. ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿ ಮಾರಾಯ್ತಿ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಿದ್ಲು ಕಾವ್ಯ. ಅದೇ ನಿಜ ಆಗಿದ್ರೆ ನವ್ಯಾಳನ್ನು ರಹಸ್ಯವಾಗಿ ಭೇಟಿಯಾಗುವ ಅಗತ್ಯ ಏನಿತ್ತು? ಅಷ್ಟಿಗೆ ಅಧಿರಾಜ್ ವರ್ಮ ಬಿಟ್ಟು ಇನ್ಯಾರಾದರೂ ಇಲ್ಲಿದ್ದಾರಾ ಅಂತ ಸಾವಿತ್ರಿ ಅವ್ರನ್ನೆಲ್ಲ ಎಷ್ಟು ಬಾರಿ ಕೇಳಿದೆ, ಒಬ್ಬರು ಬಾಯಿ ಬಿಟ್ಟು ಉತ್ತರ ಕೊಡಲಿಲ್ಲ.
ನನ್ನ ಹತ್ರ ಮುಚ್ಚಿಡೋ ಅವಶ್ಯಕತೆ ಏನಿದೆ ಅಂತ ಗಂಭೀರವಾಗಿ ಕೇಳಿದ್ಲು ಆರಾಧ್ಯ. ಅಧಿರಾಜ್ ವರ್ಮ ಅವರು ಹೇಳ್ದಿರೋದಕ್ಕೇನಾದರೂ ಬಲವಾದ ಕಾರಣ ಇರಬಹುದು. ಸರಿ, ಇವೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಖುಷಿಯಾಗಿ ಸಮಯ ಕಳೆಯೋಣ ಅನ್ನುತ್ತಾ ವಿಷಯವನ್ನು ಬದಲಾಯಿಸಿದ್ಲು ನವ್ಯ. ಇದ್ದಕ್ಕಿದ್ದಂತೆ ಬೋಟಿಂಗ್ ಮಾಡಲು ಹೋಗೋಣ ಬಾ ಅಂತ ಮೇಲಿದ್ದ ಆರಾಧ್ಯಳನ್ನು ವಿಚಿತ್ರವಾಗಿ ನೋಡ್ತಾ, ನನ್ನ ಕೈಯಿಂದ ಆಗಲ್ಲ ತಾಯಿ, ಬೆಳಗ್ಗಿನಿಂದ ನಡೆಸಿ ಸುಸ್ತಾಗಿಸ್ಬಿಟ್ಟಿದ್ಯಾ, ಇನ್ನೊಂದು ಹೆಜ್ಜೆ ಇಡೋದು ತಾಕತ್ತು ನನಗಿಲ್ಲ, ಬೇಕಿದ್ರೆ ನೀನು ಹೋಗು, ನಾನು ಇಲ್ಲೇ ಕೂತಿರ್ತೀನಿ ಅಂತ ಕೈ ಮುಗಿದ್ಲು ಕಾವ್ಯ. ಹೋಗೆ ವೇಸ್ಟ್ ಫೆಲೋ, ಇಲ್ಲೇ ಬಿದ್ದು ಸಾಕು, ಸಾಯಿ ನೀನು, ನಾನು ಒಬ್ಬಳೇ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಅಂತ ಕಾವ್ಯಾಳಿ ರೇಗಿಸ್ತಾ ಒಂದು ಬೋಟ್ ತೆಗೆದುಕೊಂಡು ಒಳಗಡೆ ಹೋದ್ಲು ಆರಾಧ್ಯ. ಅಷ್ಟಲ್ಲಿ ಬೆಂಚ್ ಮೇಲೆ ಕೂತು ಆರಾಧ್ಯಳ ಕಡೆ ನೋಡ್ತಿದ್ದ ಕಾವ್ಯಾಳಿಗೆ ಪಕ್ಕದಲ್ಲಿ ಯಾರೋ ಇದ್ದ ಹಾಗನ್ಸಿ ತಲೆ ತಿರುಗಿಸಿ ನೋಡಿದಾಗ ಪಕ್ಕದಲ್ಲಿ ನಿಂತಿದ್ದ ಅಧಿರಾಜ್ ವರ್ಮನ್ನ ನೋಡಿ ಒಂದೇ ಬಾರಿಗೆ ಶಾಕ್ ಹೊಡೆದಾಗಾಯಿತು. ಅಬ್ಬಾ, ಇವ್ರು ಯಾವಾಗ ಬಂದರು ಅಂತ ಸಣ್ಣದಾಗಿ ನಡುಕ್ತಾ, ನೀವು ಹೀಗೆ ಬಂದಿದ್ದೀರಾ ಅಧಿರಾಜ್ ವರ್ಮ ಸರ್ ಅಂತ ಗಾಬರಿಯಿಂದ ಕೇಳಿದ್ಲು ಕಾವ್ಯ. ನೀನು ಫ್ರೆಂಡ್ಗೋಸ್ಕರ ಬಂದೆ, ಇಷ್ಟಕ್ಕೂ ಯಾಕೆ ಬಂದಿದ್ದಾಳೆ ಅಂತ ಏನಾದರೂ ಹೇಳಿದ್ಲಾ ಅಂತ ಪ್ರಶ್ನಿಸ್ದ. ಆ ವಿಷಯ ನೀವೇ ಅವಳನ್ನ ಕೇಳಿ ತಿಳ್ಕೊಂಡ್ರೆ ಒಳ್ಳೇದೇನೋ ಅಂತ ಸುಮ್ಮನಾದ್ಲು ಕಾವ್ಯ. ನನಗೊಂದು ಬೋಟ್ ರೆಡಿ ಮಾಡ್ದಾಸ್ ಅಂತ ತನ್ನ ಅಸಿಸ್ಟೆಂಟ್ಗೆ ಆರ್ಡರ್ ಮಾಡಿ ನೀರೊಳಗೆ ವಿಹರಿಸಿದ ಆರಾಧ್ಯಳ ಕಡೆ ತೀಕ್ಷ್ಣವಾಗಿ ನೋಡ್ತಾ, ಕಾಯಿ ನನ್ನ ಪ್ರೀತಿಯ ಶ್ರೀಮತಿಯವರೇ, ಬರ್ತಿದ್ದೀನಿ ತಡ್ಕೋ ಅಂತ ಒಳಗೊಳಗೆ ಅಂದ್ಕೊಂಡ ಅಧಿರಾಜ್ ವರ್ಮ. ಪ್ರಶಾಂತವಾಗಿ ಕೂತು ಬೋಟ್ ನಡೆಸಿದ ಆರಾಧ್ಯಗೆ ತನ್ನ ಕಡೆ ಬರ್ತಿದ್ದ ಬೋಟ್ ಮೇಲೆ ಸಿಂಹದಂತೆ ನಿಂತಿದ್ದ ಅಧಿರಾಜ್ ವರ್ಮ ಕಾಣಿಸಿದ ತಕ್ಷಣ, ಅಬ್ಬಾ ಡಿವೆಲ್, ಇಲ್ಲಿಗೆ ಯಾಕಪ್ಪ ಬಂದ ಈ ರಾಕ್ಷಸ ಅಂದ್ಕೊಳ್ತಾ ಬೋಟನ್ನು ಇನ್ನೊಂದು ಕಡೆ ತಿರುಗಿಸೋದಕ್ಕೆ ಹೋದ್ಲು ಆರಾಧ್ಯ. ಸರಿಯಾಗಿ ಅದೇ ಸಮಯದಲ್ಲಿ ಆರಾಧ್ಯಳ ಕಾಲಿಗೆ ಏನೋ ಚುಚ್ಚಿದ್ರಿಂದ ಆ ಅಂತ ಜೋರಾಗಿ ಕಿಚ್ತಾ ಮುಖ ನೋಡದೆ ಬೋಟ್ ಮೇಲೆ ಜಿಗಿದು ಬ್ಯಾಲೆನ್ಸ್ ತಪ್ಪಿ ನೀರಲ್ಲಿ ಬಿದ್ದು ಹೋದ್ಲು. ಈಜು ಬಂದರೂ ಕಾಲಿಗೆ ತಗಲಿದ ಪೆಟ್ಟಿನಿಂದ ಕಾಲು ಕದರದಾಗದೆ ನೀರಿನಲ್ಲಿ ಉಸಿರುಗಟ್ಟು ಹೋದ್ಲು. ಅಷ್ಟರಲ್ಲಿ ಅಲ್ಲಿಗೆ ತಲುಪಿದ ಅಧಿರಾಜ್ ವರ್ಮ ತಕ್ಷಣ ನೀರೊಳಗೆ ಧುಮುಕಿ ವೇಗವಾಗಿ ಆರಾಧ್ಯಳ ಕಡೆ ಈಜ್ತಾ ಹೋಗಿ ಸೊಂಟ ಸುತ್ತ ಕೈ ಹಾಕಿ ಹಿಡ್ಕೊಂಡು, ಆರ್ ಯು ಆಲ್ ರೈಟ್ ಅಂತ ಅವಳ ಕೆನ್ನೆಯನ್ನು ಸವರ್ತಾ ಕೇಳ್ದ. ಎಲ್ಲ ನೀನೇ ಮಾಡಿದ್ದು, ನಿನ್ನಿಂದಲೇ ನಾನು ನೀರಲ್ಲಿ ಬಿದ್ದೆ ಅಂತ ಹುಚ್ಚಿಯಂತೆ ಅಧಿರಾಜ್ ವರ್ಮ ಎದೆ ಮೇಲೆ ಇಷ್ಟ ಬಂದ ಹಾಗೆ ಹೊಡಿತಾ ಗಲಾಟೆ ಮಾಡಿದ್ಲು ಆರಾಧ್ಯ. ಅವಳನ್ನ ಕಂಟ್ರೋಲ್ ಮಾಡಲು ಅವಳ ತುಟಿಗಳ ಮೇಲೆ ತಟ್ಟನೆ ಒಂದು ಮುತ್ತು ಕೊಟ್ಟ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮತ್ತೊಮ್ಮೆ ಬಾಯಿ ಬಿಟ್ಟರೆ ಎಲ್ಲಿದ್ದೀವಿ ಅಂತ ಕೂಡ ನೋಡದೆ ಮುತ್ತು ಕೊಡ್ತೀನಿ, ಅರ್ಥ ಆಗ್ತಿದೆಯಾ? ಸುಮ್ಮನೆ ನನ್ನ ಜೊತೆ ಬಾ ಅಂತ ಆರಾಧ್ಯಳನ್ನು ಹಾಗೆ ಎತ್ಕೊಂಡು ದಡಕ್ಕೆ ಕರ್ಕೊಂಬಂದ ಅಧಿರಾಜ್ ವರ್ಮ. ದಡದ ಮೇಲೆ ಒದ್ದೆಯಾದ ಬಟ್ಟೆಗಳಲ್ಲಿದ್ದ ಅವಳನ್ನ ಆಳವಾಗಿ ನೋಡ್ತಾ, ಅಸಲಿಗೆ ನನಗೆ ಹೇಳಿದೆ ಯಾಕೆ ಬಂದೆ, ನನ್ನ ಮಾತು ಕೇಳ್ತಿದ್ದಕ್ಕೆ ನಿನಗೆ ಎಂಥ ಶಿಕ್ಷೆ ಕೊಡ್ತೀನಿ ಗೊತ್ತಾ ಅಂತ ಆರಾಧ್ಯಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೆಂಪು ಕಣ್ಣುಗಳಿಂದ ನೋಡ್ದ ಅಧಿರಾಜ್ ವರ್ಮ. ನಿಜಕ್ಕೂ ನಿಮ್ಮ ಉದ್ದೇಶ ಏನು? ನಾನೇನಾದರೂ ನೀವು ಮನೆಯಲ್ಲಿ ಸಾಕೋ ಪ್ರಾಣಿ ಅಂದ್ಕೊಂಡ್ಬಿಟ್ಟಿದ್ದೀರಾ? ನನಗಿಷ್ಟ ಬಂದಾಗ ತಿರುಗೋ ಸ್ವಾತಂತ್ರ್ಯ ನನಗಿಲ್ವಾ? ಮಾನವ ಹಕ್ಕುಗಳನ್ನ ಉಲ್ಲಂಘಿಸೋ ಹಕ್ಕು ಯಾರಿಗೂ ಇಲ್ಲ, ಅದು ನಿಮಗಾದರೂ ಅಷ್ಟೇ ಅಂತ ನಿಲ್ಲಿಸ್ತೆ ಕಿರ್ಚಿದ್ಲು ಆರಾಧ್ಯ. ಈಗಾಗಲೇ ತುಂಬ ಹೆಚ್ಚಾಗಿ ಮಾತಾಡ್ತಿದ್ಯಾ, ಆದರೆ ಕೇಳು, ನಿನ್ನ ಮೇಲೆ ನನಗಲ್ಲದೆ ಇನ್ಯಾರಿಗೂ ಹಕ್ಕಿಲ್ಲ, ಕೊನೆಗೆ ನಿನಗೂ ಸಹ ಹಕ್ಕಿಲ್ಲ ಅಂತ ಎಚ್ಚರಿಕೆ ಧ್ವನಿಯಲ್ಲಿ ಹೇಳ್ದ ಅಧಿರಾಜ್ ವರ್ಮ. ಸಾಕು, ನಿಮ್ಮನ್ನು ಬರೆಸೋ ತಾಳ್ಮೆ ನನಗಿಲ್ಲ, ನನ್ನ ಜೀವನ ನನ್ನಿಷ್ಟ, ಅದಕ್ಕೆ ನಾನೇ ರಾಜ, ನಾನೇ ಮಂತ್ರಿ, ಅಸಲಿಗೆ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವ್ಯಾರು? ನಿಮ್ಮ ಮುಖ ನೋಡೋದಕ್ಕೂ ಕೂಡ ನನಗಿಷ್ಟ ಇಲ್ಲ ಅಂತ ಕೋಪದಿಂದ ಕಿರ್ಸ್ತಾ ಪಕ್ಕಕ್ಕೆ ಹೆಜ್ಜೆ ಇಟ್ಟು ಆರಾಧ್ಯ ಆ ನೋವನ್ನು ತಡ್ಕೊಳ್ಳಲಾಗದೆ ತಕ್ಷಣ ಕೆಳಗೆ ಬಿದ್ಲು. ತಕ್ಷಣವೇ ಅಧಿರಾಜ್ ವರ್ಮ ಕೆಳಗೆ ಕೂತು ಆರಾಧ್ಯಳ ಕಾಲನ್ನು ಹಿಡಿದು ನೋಡ್ತಾ, ಸರಿಯಾಗಿ ನಿಲ್ಲೋದಕ್ಕೂ ಕೂಡ ಬರೋದಿಲ್ಲ, ನಿನಗಿಷ್ಟೊಂದು ದೊಡ್ಡ ಭಾಷಣ ಬೇಕಿತ್ತಾ? ಆದರೂ ಕಾಪಾಡ್ದವನ ಮೇಲೆ ಕೋಪ ತೋರಿಸ್ತಿದ್ಯಾ? ಇದೇನಾದರೂ ನಿಜಕ್ಕೂ ಚೆನ್ನಾಗಿದೆಯಾ ಅನ್ನುತ್ತಾ ಅವಳನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಆರಾಧ್ಯಳ ಕಾಲನ್ನು ಪರೀಕ್ಷಿಸಿ ಡಾಕ್ಟರ್, ನೋ ಪ್ರಾಬ್ಲಮ್ ಮಿಸ್ಟರ್ ಅಧಿರಾಜ್ ವರ್ಮ, ಇದು ತುಂಬ ಸಣ್ಣ ಪೆಟ್ಟು, ಒಂದು ವಾರದವರೆಗೆ ಔಷಧಿ ಬಳಸಿದ್ರೆ ಸಾಕು, ಕಾಲು ಕದಡದೆ ವಿಶ್ರಾಂತಿ ಪಡೆದ್ರೆ ಸರಿ ಹೋಗುತ್ತೆ ಅಂತ ಚೀಟಿಯನ್ನು ಅವನ ಕೈ ಕೊಟ್ಟರು. ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ಆರಾಧ್ಯಳನ್ನು ಕರ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಇಬ್ಬರಿಗೂ ಬಟ್ಟೆಗಳನ್ನ ತಂದಿದ್ದ ದಾಸ್. ಅಲ್ಲೇ ಒಂದು ರೂಮ್ನಲ್ಲಿ ಬಟ್ಟೆ ಬದಲಾಯಿಸ್ಕೊಂಡು ನಂತರ ಅವಳನ್ನ ಕರ್ಕೊಂಡು ಕಾರಿನ ಹತ್ರ ಹೋದ ಅಧಿರಾಜ್. ತಾನಷ್ಟೊಂದು ಸೀರಿಯಸ್ ಆಗಿ ಮಾತಾಡಿದ್ರು ಏನೂ ಮಾತಾಡದೆ ಸುಮ್ಮನಿದ್ದ ಅಧಿರಾಜ್ ವರ್ಮನ್ನ ನೋಡಿ, ನಿಜಕ್ಕೂ ಯಾಕಿದೆಲ್ಲ ಮಾಡ್ತಿದ್ಯಾ ನೀನು ಅಂತ ಯಾವುದೇ ಭಾವನೆ ಇಲ್ಲದೆ ಕೇಳಿದ್ಲು ಆರಾಧ್ಯ. ಯಾಕಂದರೆ ನೀನು ನನ್ನ ಹೆಂಡತಿ ಆದ್ದರಿಂದ ಅಂತ ಒಂದೇ ಮಾತಿನಲ್ಲಿ ಉತ್ತರಿಸ್ದ ಅಧಿರಾಜ್ ವರ್ಮ. ನಿಜಕ್ಕೂ ನಾನೀಗ ಕಾಲೇಜ್ಗೆ ಹೇಗೆ ಹೋಗಬೇಕು, ಒಂದು ವಾರ ಅರಮನೆ ಇರಬೇಕಂದ್ರೆ ಬೋರ್ ಆಗುತ್ತೆ ಅಂತ ಕೇಳಲು ಹೋದ ಆರಾಧ್ಯಳನ್ನು ಒಂದು ನೋಟ ನೋಡ್ದ, ದೆವ್ವದಂಥ ನೋಟ. ಅವ್ರಿಗೆ ತಿಳಿದಂತೆ ಅವರನ್ನೇ ಎಷ್ಟೋ ದಿನಗಳಿಂದ ಫಾಲೋ ಮಾಡ್ತಿದ್ದ ಶ್ರಾವ್ಯ ಆರಾಧ್ಯಳನ್ನು ಕರೆದೊಯ್ತಿದ್ದ ಅಧಿರಾಜ್ ವರ್ಮ ಹತ್ರ ಗಾಬರಿಯಿಂದ ಓಡ್ಬಂದು, ಮಿಸ್ಟರ್ ಅಧಿರಾಜ್ ವರ್ಮ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಅಲ್ಲ ಒಂದು ವಿಡಿಯೋ ತೋರಿಸ್ಬೇಕು ಅಂತ ಹೇಳಿದ್ಲು ಸುಸ್ತಾಗ್ತಾ ಶ್ರಾವ್ಯ.
ಜಸ್ಟ್ ಎ ಮಿನಿಟ್ ಅನ್ನುತ್ತಾ ಆರಾಧ್ಯಳನ್ನು ಕಾರ್ನಲ್ಲಿ ಕೂರಿಸಿ ಶ್ರಾವ್ಯಳ ಮುಂದೆ ಬಂದು ಏನು ವಿಡಿಯೋ ಅಂತ ಗಂಭೀರವಾಗಿ ಹೇಳಿದ ಅಧಿರಾಜ್. ಅವನ ಕೇಳಿದ್ದೆ ತಡ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಓಪನ್ ಮಾಡಿ ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ, ಆ ಆರಾಧ್ಯ ಎಷ್ಟು ನೀಚ ಕೆಲಸಗಳು ಮಾಡ್ತಿದ್ದಾಳೆ ಅಂತ ತಿಳಿಯುತ್ತೆ ಅಂತ ಸೊಕ್ಕಿನಿಂದ ನಕ್ಕದ್ಲು ಆ ಹುಡುಗಿ. ಕಾರ್ನಲ್ಲಿ ಕೂತಿದ್ದ ಆರಾಧ್ಯ ನಿಜಕ್ಕೂ ಈ ದೆವ್ವ ಜೊತೆ ಈ ಹಂದಿ ಮುಖದೇನು ಮಾತಾಡ್ತಿದೆ, ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಬ್ಬಾ ಅಂತ ಉಗುರು ಕಡಿತ ಕಾರಿನ ಗಾಜನ್ನು ಕೆಳಗಿಳಿಸಿದ್ಲು. ಆಗಲೇ ಅಧಿರಾಜ್ ವರ್ಮ ಮುಖದಲ್ಲಿ ಬಣ್ಣ ಬದಲಾಗೋದನ್ನು ಗಮನಿಸಿದ ಆರಾಧ್ಯ ಕೆಳಗಿಳಿದು ಕುಂಟುತ್ತಾ ಅವನ ಪಕ್ಕಕ್ಕೆ ಬಂದು ಪ್ಲೇ ಆಗ್ತಿದ್ದ ವಿಡಿಯೋ ನೋಡಿ ಬಾಯಿ ತೆರೆದು ಆಶ್ಚರ್ಯಪಟ್ಲು. ಸುಮಾರು 1 ವರ್ಷದ ಹಿಂದೆ ಆರಾಧ್ಯ ಸೂಪರ್ ಮಾರ್ಕೆಟ್ನಲ್ಲಿ ಮಾಡಿದ ಒಂದು ಸಣ್ಣ ವಿಡಿಯೋ ಮಾಡಿದ್ಲು ಶ್ರಾವ್ಯ ಪಾಪ. ಇವತ್ತು ಅದನ್ನೇ ಆಧಾರವಾಗಿ ತೋರಿಸಿ ಅಧಿರಾಜ್ ವರ್ಮ ಮುಂದೆ ತನ್ನನ್ನು ತಪ್ಪಿತಸ್ಥಿಯಾಗಿ ಮಾಡೋದಕ್ಕೆ ಪ್ರಯತ್ನಿಸ್ತಿರೋದನ್ನು ನೋಡಿ ಏನು ಉತ್ತರ ಹೇಳಬೇಕು ತಿಳಿದೆ ಇದ್ದ ಜಾಗದಲ್ಲಿ ಕಲ್ಲಾಗಿ ನಿಂತುಬಿಟ್ಲು. ಈ ವಿಡಿಯೋ ಇದರಲ್ಲಿ ಬಿಟ್ಟು ಇನ್ನೇನಾದರೂ ಸೇವ್ ಮಾಡಿದ್ಯಾ ಅಂತ ನೇರವಾಗಿ ಕೇಳಿದ ಅಧಿರಾಜ್ ವರ್ಮ. ಇನ್ನೆಲ್ಲೂ ಇಲ್ಲ, ಯಾಕೆ ಅಂತ ಕೇಳ್ತಿದ್ದಂತೆ ಶ್ರಾವ್ಯಳ ಮೊಬೈಲ್ ಕೆಳಗೆ ಬಿದ್ದು ಪುಡಿ ಪುಡಿಯಾಗಿ ಹೋಯಿತು. ಅಯ್ಯೋ ಅದೇನು ಅಧಿರಾಜ್ ವರ್ಮ ಅವರೇ, ನನ್ನ ಮೊಬೈಲನ್ನು ಯಾಕೆ ಪುಡಿ ಪುಡಿ ಮಾಡಿದ್ರಿ ಅಂತ ಅಳ್ತಾ ಕೇಳಿದ್ಲು ಶ್ರಾವ್ಯ. ಇಷ್ಟೊಂದು ಸಡನ್ನಾಗಿ ಈ ವಿಡಿಯೋ ನನಗೆ ತೋರಿಸೋದ್ರ ಹಿಂದೆ ನಿನ್ನ ಉದ್ದೇಶ ಏನು ಅಂತ ನೇರವಾಗಿ ಕೇಳಿದ ಅಧಿರಾಜ್ ವರ್ಮ. ಇಲ್ಲಿವರೆಗೆ ಆರಾಧ್ಯ ಬಗ್ಗೆ ಕೇವಲ ನಮ್ಮ ಫ್ಯಾಮಿಲಿಗಷ್ಟೇ ತಿಳಿದಿದ್ದ ನಿಜವನ್ನು ನಿಮ್ಗೆ ಹೇಳಬೇಕಂತ, ಯಾಕಂದರೆ ಅವಳ ಅಭ್ಯಾಸದಿಂದ ಕೇವಲ ವಸ್ತುಗಳನ್ನ ಮಾತ್ರ ಅಲ್ಲ ಮನುಷ್ಯರನ್ನು ಕೂಡ ದೋಚ್ಕೊಂಡ್ರೆ ನಿಮಗೆ ನಷ್ಟ ಅಂತ ಗಂಭೀರವಾಗಿ ಹೇಳಿದ್ಲು ಶ್ರಾವ್ಯ. ಜಸ್ಟ್ ಶಡಾಪ್, ಅವಳು ಏನಂತ ನನಗೆ ಗೊತ್ತು. ಇನ್ನೊಂದು ಬಾರಿ ಇಂಥ ಚೀಪ್ ಟ್ರಿಕ್ಸ್ಗಳನ್ನ ಮಾಡಿದ್ರೆ ಈ ವಿಡಿಯೋ ಬಗ್ಗೆ ಹೊರಗಡೆ ತಿಳಿದ್ರೆ ನಿನ್ನ ಸ್ಥಿತಿ ಕೂಡ ಈ ಮೊಬೈಲ್ನಂತಾಗತ್ತೆ ಅಂತ ಕಠಿಣವಾಗಿ ಎಚ್ಚರಿಕೆ ನೀಡಿ ಆರಾಧ್ಯ ಜೊತೆ ಕಾರ್ನಲ್ಲಿ ಕೂತ್ಕೊಂಡ ಅಧಿರಾಜ್ ವರ್ಮ. ಕಾರ್ ಅರಮನೆಯನ್ನು ತಲುಪಿದ ಮೇಲೆ ಒಳಗಡೆ ಬಂದ ಅಧಿರಾಜ್ ವರ್ಮಗೆ ಎದುರಾದರು ಸುಮಿತ್ ಮತ್ತು ಸಾವಿತ್ರಿ. ಆರಾಧ್ಯಳ ಕಾಲು ಕೆಂಪಗಾಗಿ ಬಾತಿರೋದು ನೋಡಿ ಮೇಡಮ್ಗೆ ಏನಾಯ್ತು ಸರ್ ಅಂತ ಗಾಬರಿಯಿಂದ ಕೇಳಿದ್ಲು ಸಾವಿತ್ರಿ. ಚಿಕ್ಕ ಪೆಟ್ಟು, 1 ವಾರ ವಿಶ್ರಾಂತಿ ತೊಗೊಂಡ್ರೆ ಸಾಕಾಗುತ್ತೆ ಅಂತ ನೇರವಾಗಿ ತನ್ನ ರೂಮ್ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ದ. ನನ್ನನ್ನು ಈಗ ಇಲ್ಲಿಗೆ ಕರ್ಕೊಂಡು ಬಂದ್ರಿ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನಾನು ರೂಮ್ ಕರ್ಕೊಂಡು ಹೋಗಿ ಅಂತ ಗಲಾಟೆ ಮಾಡಿದ ಆರಾಧ್ಯಳಿಗೆ ನಿನಗೆ ಇಷ್ಟ ಇರಲಿ ಇಲ್ದಿರಲಿ ಇಲ್ಲೇ ಇರಬೇಕು ಅಂತ ಗಂಭೀರವಾಗಿ ನೋಡ್ದ ಅಧಿರಾಜ್ ವರ್ಮ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಯಾವ ಮಧ್ಯರಾತ್ರಿ ಆದರೂ ನನ್ನ ಮೇಲೆ ಬಿದ್ದು ಏನಾದರೂ ಮಾಡಿದ್ರೆ ಯಾರು ಜವಾಬ್ದಾರಿ ಅಂತ ಆವೇಶದಿಂದ ಕೇಳಿದ ಆರಾಧ್ಯಳನ್ನು ನೇರವಾಗಿ ನೋಡ್ತಾ, ನಿನಗೆ ಈಗ ಇನ್ನೊಬ್ಬ ಮನುಷ್ಯನ ಸಹಾಯದ ಅಗತ್ಯ ಇದೆ, ಆದ್ದರಿಂದ ಇಲ್ಲೇ ಇರಬೇಕು, ಅರ್ಥ ಆಗ್ತಿದೆಯಾ ಅಂತ ಶಾಂತವಾಗಿ ಹೇಳಿದ ಅಧಿರಾಜ್ ವರ್ಮ. ನನ್ನ ಕೆಲಸ ನಾನು ಮಾಡ್ಕೊಳ್ಬಲ್ಲೆ, ಇನ್ನೊಬ್ಬರ ಸಹಾಯ ಪಡೆಯೋ ಅಗತ್ಯ ನನಗಿಲ್ಲ ಅಂತ ಸೊಕ್ಕಿನಿಂದ ಹೇಳ್ತಾ ತನ್ನ ರೂಮ್ಗೆ ಹೋಗಲು ಕೆಳಗಿಳಿದ ಆರಾಧ್ಯಳಿಗೆ ನೋವು ತಡೆಯಲಾಗದೆ ಮಂಚದ ಮೇಲೆ ಕೂತ್ಕೊಂಡ್ಳು. ಹೆಜ್ಜೆ ಇಡೋದು ಕಷ್ಟ ಆಗ್ತಿದೆ, ಆದರೆ ಮಾತುಗಳಿಗೆ ಮಾತ್ರ ಯಾವುದೇ ಕಮ್ಮಿ ಇಲ್ಲ. ಸುಮ್ಮನೆ ಮಲಗೋ, ಇಲ್ದಿದ್ರೆ ಸಂಸಾರ ಶುರು ಮಾಡ್ತೀನಿ, ಆಗ ಬುದ್ಧಿ ಬರುತ್ತೆ, ಅರ್ಥ ಆಗ್ತಿದೆಯಾ ಅಂತ ಒಂದು ಕುಹಕದ ನಗು ನಗ್ದ ಅಂದ ಅಧಿರಾಜ್ ವರ್ಮ. ಅಷ್ಟೇ ಆ ಮಾತಿಗೆ ಎದುರು ಹೋಗಿ ತಕ್ಷಣ ತನ್ನ ಬಾಯನ್ನು ಮುಚ್ಕೊಳ್ತಾ, ಈ ಡೆವಿಲ್ ಹೇಳಿದಷ್ಟು ಕೆಲಸ ಮಾಡ್ತಾನೆ ಅಪ್ಪ, ಈ ಡೆವಿಲ್ನೆಲ್ಲ ಈಗ ರೇಗಿಸೋದು ಬೇಕಿತ್ತಾ ಅಂತ ತನ್ನನ್ನು ತಾನೇ ಬೈದ್ಕೊಳ್ತಾ ಒದಕ್ಕೆ ಹೊದ್ದು ಮಲಗಿದ್ಲು ಆರಾಧ್ಯ. ಇಷ್ಟರಲ್ಲೇ ಏನೋ ನೆನಪಾದಾಗೆ ತಟ್ಟನೆದ್ದು ಕೂತು, ಅಧಿರಾಜ್ ವರ್ಮ, ನಾನು ನಿನಗೆ ಒಂದು ವಿಷಯ ಕೇಳಬೇಕು ಅಂತ ತಡಬಡಾಯಿಸ್ತಾ ಅವನ ಕಡೆ ನೋಡಿದ್ಲು. ಹೇಳು ಅನ್ನುವಂತ ನೋಡಿದ ಅಧಿರಾಜ್ ವರ್ಮಗೆ, ವಿಡಿಯೋದಲ್ಲಿ ನೀನು ನೋಡಿದೆಲ್ಲ ನಿಜವೇ? ಚಿಕ್ಕ ವಯಸ್ಸಿನಿಂದ ನನಗೆ ಯಾವಾಗಲಾದರೂ ತುಂಬ ಒತ್ತಡ ಅನಿಸಿದ್ರೆ ದೋಚ್ಬೇಕನ್ಸುತ್ತೆ, ಹಾಗೆ ಯಾಕೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡೆ, ಅದಕ್ಕೆ ಸ್ವಯಂ ನಿಯಂತ್ರಣದ ಹೊರತು ಬೇರೆ ಯಾವುದೇ ಔಷಧಿ ಇಲ್ಲ ಅಂತ ಹೇಳಿದರು. ಅದಕ್ಕಾಗಿ ಯಾವಾಗಲಾದರೂ ಆ ಆಲೋಚನೆ ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಚಾಕ್ಲೇಟ್ಗಳು, ಲಾಲಿಪಾಪ್ಗಳಂಥ ಸಣ್ಣ ಸಣ್ಣ ವಸ್ತುಗಳನ್ನ ಕದ್ದು ತೃಪ್ತಿಪಡಿಸ್ಕೊಳ್ತೀನಿ ಅಂತ ತಲೆ ತಗ್ಸಿ ಹೇಳಿದ್ಲು ಆರಾಧ್ಯ. ಇದೇನಾ ನೀನು ನನಗೆ ಹೇಳಬೇಕಾದ ವಿಷಯ ಅಂತ ಕೇಳಿದ ಅಧಿರಾಜ್ ವರ್ಮ ಆ ಕಡೆ ಗೊಂದಲದಿಂದ ನೋಡ್ತಾ, ನಮ್ಮ ಫ್ಯಾಮಿಲಿಯವರು ಕೂಡ ಈ ವಿಷಯ ತಿಳಿದ ಮೇಲೆ ನನ್ನನ್ನು ಕೀಳಾಗಿ ನೋಡಿದ್ರು, ನಿಮಗೆ ಇದು ತಪ್ಪು ಅನ್ನಿಸ್ಲಿಲ್ವಾ ಅಂತ ಪ್ರಶ್ನಾರ್ಥಕ ಮುಖದಿಂದ ನೋಡ್ತಾ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ಅನ್ನಿಸ್ಲಿಲ್ಲ ಅಂತಂದ ಅಧಿರಾಜ್. ಅದು ಯಾಕೆ, ನಿಮ್ಮ ಹೆಂಡತಿ ಒಬ್ಬ ಕಳ್ಳಿ ಅಂದರೆ ನಿಮ್ಗೆ ಅವಮಾನ ಅಲ್ವಾ ಅಂತ ರೇಗಿಸೋ ಹಾಗೆ ಮಾತಾಡ್ಸಿದ್ಲು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.